ಜಿಲ್ಲೆಯ ಹಾಗೂ ನಾಡಿನ ಜನತೆಗೆ ವಿಶ್ವಗುರು ಅಣ್ಣ ಬಸವಣ್ಣನವರ 893ನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತಾನೆ. 12ನೇ ಶತಮಾನದಲ್ಲಿ ಇದೇ ಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಒಂದು ದೊಡ್ಡ ಸಾಮಾಜಿಕ ಚಿಂತನೆಯನ್ನ ಕ್ರಾಂತಿಯನ್ನ ಮಾಡಿ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನ ಸೃಷ್ಟಿ ಮಾಡಿ ಎಲ್ಲ ಕಾಯಕದ ವರ್ಗದ ಜನರನ್ನ ಕರೆಕೊಂಡು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನ ಸ್ಥಾಪನೆ ಮಾಡಿ ಆಡು ಭಾಷೆ ಕನ್ನಡದಲ್ಲಿ ವಚನ ಚಳವಳಿ ಮೂಲಕ ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಅಸ್ಪೃಶ್ಯತೆ ತಲುಪಬೇಕು, ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಹೋಗಲಾಡಿಸಬೇಕು, ಮಹಿಳೆಯರಿಗೆ ಸಮಾನತೆ, ಹೀಗೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಬಸವ ಧರ್ಮವನ್ನ ಸ್ಥಾಪನೆ ಮಾಡಿ ಇವತ್ತು ಅಣ್ಣ ಬಸವಣ್ಣವರು ಜಗಜ್ಯೋತಿಯ ಇವತ್ತಿಗೂ ಕೂಡ 93 ವರ್ಷಗಳ ನಂತರನೂ ಕೂಡ ಇವತ್ತು ಕೂಡ ಬಹಳ ಇನ್ನೂ ಹೆಚ್ಚಿನ ಪ್ರಸ್ತುತವಾಗಿದೆ. ಇವತ್ತು ಬಸವಣ್ಣನವರು ಬಸವಾದಿಶರಣರ ದಾರಿಯಲ್ಲಿ ನಾವು ನಡೆದುಕೊಂಡು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕಂತ ಏನೇ ಕನಸಿತ್ತು, ಆ ಕನಸನ್ನ ನನಸು ವಿಷಯದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೆನೂ ಕೂಡ 13ರಿಂದ 18 ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕ್ತದೆ. ಯಾವ ರೀತಿ ಮಹಾರಾಷ್ಟ್ರದ ವಿಧಾನಸಭಾ ಸರ್ಕಾರಿ ಅದೇ ರೀತಿ ಎಲ್ಲಾ ಸರ್ಕಾರಿ ಕಚೇರಿಗಾಗಿ ಅಣ್ಣ ಬಸವಣ್ಣನವರ ಇವತ್ತು ಹೋದ ವರ್ಷ ಇವತ್ತು ಬಸವಣ್ಣನವ್ರನ್ನ ರಾಜ್ಯದ ಸಾಂಸ್ಕೃತಿಕ ಸಹಾಯಕ ಅಂತ ಹೇಳಿ ಘೋಷಣೆ ಮಾಡುವ ಮೂಲಕ ಅವ್ರಿಗೆ ಗೌರವವನ್ನು ಸಲ್ಲಿಸುವಂತ ಕೆಲಸ.